ಇನ್ನು ಅಪರ್ಣಾ ಅವರು ಸಾವನ್ನಪ್ಪಿದ ನಂತರ ಸಾಕಷ್ಟು ಜನ ಗಣ್ಯರು ಅವರ ಜೊತೆಗಿನ ಒಡನಾಟ, ಅವರಿದ್ದಂಥ ರೀತಿ, ಅವರ ನಿರೂಪಣಾ ಶೈಲಿ, ಅವರ ನಟನಾ ಶೈಲಿ, ಅವರು ಯಾವ ರೀತಿಯಾಗಿದ್ದರು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗಿದ್ದಾರೆ. ಒಂದು ವರ್ಷಗಳ ಕಾಲ ನಾವಿಬ್ರು ಆಕ್ಟ್ ಮಾಡ್ತೀವಿ. ಅವಾಗ ಒಂಚೂರು ಹುಷಾರ್ ತಪ್ತವ್ರಿಗೆ 1 ವರ್ಷ ಈ ನಾವು ಆಕ್ಟ್ ಮಾಡ್ಬೇಕಾರೆ. ಆಮೇಲೆ ರೀಪ್ಲೇಸ್ ಆದ್ರೂ ಅವ್ರು ಬರ್ತಾರಲ್ಲ, ಯಾಕೆ ಹಿಂಗ್ ಮಾಡ್ಬಿಟ್ರಿಯಪ್ಪ ನಂಗೆ ತುಂಬಾ ಪರಸ್ಪರ ಒಬ್ರಿಗೊಬ್ರು ಕಾಲು ಎಳ್ಕೊತಾ ಇದ್ದು, ತಮಾಷೆ ಮಾಡ್ತಾ ಇದ್ದು, ರೇಗಿಸ್ತಾ ಇದ್ದು. ಆದ್ರೆ ಮನೆಯಿಂದ ಊಟ ಆಗತ್ತಂದ್ರೆ ನಾನು ಬೆಂಗಳೂರು ಬಂದಾಗ ಮನೆಯಿಂದ ನಾಗರಾಜ್ ಸಾರೆ ಕೊಡ್ತಾ ಇದ್ದು, ಊಟ ಕಟ್ಟಿಸ್ಕೊಂಡ್ ನನಗೆ ಕೊಡೋರು, ಪ್ರೀತಿ ಮಾಡೋರು. ಅತ್ಯಂತ ಶುದ್ಧವಾದ ಸ್ನೇಹಗಳೇ ನನಗಿದ್ದ ಬದುಕಿನಲ್ಲಿ ಬದುಕುವಂತ ಶ್ರೇಷ್ಠವಾದಂತ ಸ್ನೇಹಗಳಲ್ಲಿ ಒಂದು ಸ್ನೇಹದ ಗೆಳತಿ ಒಬ್ಬಳು ಇವತ್ತು ಮಿಸ್ ಆಗೋದ್ರು. ಅತ್ಯದ್ಭುತವಾದಂತ ಹುಡುಗಿ, ಎಷ್ಟು ಜಗತ್ತಿನ ತುಂಬಾ ಪ್ರೀತಿ. ನನಗೆ ಗೊತ್ತಿದ್ದಂಗೆ ಗಾಂಧೀಜಿ ಅಂದ್ರೆ ಹೆಂಗೆ 125 ವರ್ಷ ಬದುಕ್ತೀನಿ ಅಂತ ಹೇಳ್ತಾ ಇದ್ರು, ಹಂಗೆ 100 ವರ್ಷ ಬದುಕಕ್ಕೆ ಆಸೆ ಇದ್ದಂತ ಹುಡುಗಿ. ನನಗೆ ಎಷ್ಟು ಆಸೆ, ತುಂಬಾ ಪಿಕ್ಚರ್ ಮಾಡ್ಬೇಕಿನ್ನು, ತುಂಬಾ ಕಮರ್ಷಿಯಲ್ ಪಿಕ್ಚರ್ ಅವ್ರಿಗೆ ಮಾಡ್ಬೇಕು ಅಂತ ಆಸೆ, ತುಂಬಾ ಒಳ್ಳೆ ಪಾತ್ರಗಳು ಮಾಡ್ಬೇಕು, ನಾನು ಇನ್ನೂ ಏನೋ ಮಾಡ್ಬೇಕು ಅಂತೆಲ್ಲ. ಆಮೇಲೆ ನಾವು ನಮ್ಮ ಶಾಲೆ ಕರ್ಕೊಂಡೋಗಿ ಅವ್ರಿಗೆ ಮಕ್ಕಳಿಗೆ ಮಾತಾಡೋದನ್ನ ಹೇಳ್ಬೇಕು ಅಂತ ಮಾಡಿದ್ದು. 1-2-3 ವರ್ಷ ಕರ್ಕೊಂಡು ಹೋಗಿದ್ದಾರೆ. ರಜಾ ಮಧ್ಯದಲ್ಲಿ ಮಕ್ಕಳಿಗೆ ಬಂದು ಕನ್ನಡವನ್ನು ನುಡಿಸುವ ಬಗ್ಗೆ ಮಾತಾಡಿದ್ರು. ಆಮೇಲೆ ರಂಗಮಂದಿರದೆಲ್ಲ ಓಡಾಡಿ ನಮ್ಮ ನಾಟಕಗಳೆಲ್ಲ ನೋಡಿ ಸಂತೋಷಿಸ್ತಾ ಇದ್ರು. ಅಂದ್ರೆ ರಂಗಭೂಮಿ, ಸಾಹಿತ್ಯ, ಕಲೆ, ಸಂಗೀತ, ಕನ್ನಡ ಭಾಷೆ, ಸಂಸ್ಕಾರ ಹೆಂಗ ರೂಢಿಸ್ಕೊಳ್ಳೋದು, ಸಂಸ್ಕೃತಿ ಅಂದ್ರೆ ಏನು ಅಂತ ಎಲ್ಲಾ ಗೊತ್ತಿದ್ದಂತ ಒಬ್ಬ ಸಜ್ಜನಿಕೆ ಹೆಣ್ಮಗಳು ಇವತ್ತು ನಮ್ಮಿಂದ ಹೋಗಿರೋದು ನನಗೆ ದೊಡ್ಡ ಆಘಾತ ಆಗಿದೆ. ಏನ್ ಅಂದ್ರೆ ಜೀವನದ್ದಕ್ಕೂ ಕಷ್ಟವನ್ನೇ ಅನುಭವಿಸಿದ್ದು. ಅಪ್ಪ ಹೋದಾಗಿನಿಂದ ಅವರ ಮನೆಯಲ್ಲಿ ಅಣ್ಣಂಗೆ ಆರೋಗ್ಯ ತಪ್ಪಿತು, ಇನ್ಯಾರೋ ಅವ್ರ ಅಣ್ಣನ ಇವರ ತಾಯಿಗೆ ಆರೋಗ್ಯ ತಪ್ಪಿತು, ಇನ್ಯಾರೋ ಅವ್ರಿಗೆ ಆರೋಗ್ಯ ತಪ್ಪಿತು, ಅದೆಲ್ಲಾರು ನೋಡ್ಕೊಂಡು ಅವ್ರಿಗೆ ಎಲ್ಲಾರ್ಗು ಮ್ಯಾನೇಜ್ ಮಾಡ್ತಾ ಅಲ್ಲಿ ಬಂದು ಮಜಾಡಕ್ಕೆ ಸಲ ನಗಿಸ್ತಿದ್ರಲ್ಲ ಅವಮ್ಮ. ಇದು ನನ್ಗೆ ಎಷ್ಟೊಂದು ನನ್ಗೆ ಮಾತಾಡಕ್ಕೆ ಇವಾಗ ಸಾಧ್ಯನೇ ಆಗ್ತಾ ಇದ್ರೆ ಎಷ್ಟು ವಿಷಯಗಳಿದೆ ಅವ್ರ ವಿಚಾರಕ್ಕೆ ಅಂತ. ಆಸ್ಟ್ರೇಲಿಯಾಗೆ ಹೋಗಿದ್ವು ನಮ್ಮ ಇಡೀ ಮಜಾ ಟಾಕೀಸ್ ತಂಡ. ಅಲ್ಲಿ ಒಂದೊಂದು ಘಟನೆಗಳು ನಾವು ಸಂತೋಷ ಪಟ್ಟಿದ ರೀತಿ ಎನಿಸ್ಕೊಂಡ್ರೆ ಸಾಯೋವರೆಗೂ ಈ ತರ ಶ್ರೇಷ್ಠವಾದ ಮತ್ತೆ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನ ಪ್ರೀತಿ ಕೊಟ್ಟಿದ್ರು, ನೋಡ್ಕೊಂಡಿದ್ರು. ತುಂಬಾ ಅದ್ಭುತವಾದಂತ ಒಂದು ತಾಯ್ತನ ಇರುವಂತ ಹೆಂಗ್ಸಾಕೆ. ತುಂಬಾ ಎಂಥ ಮಾತೃತ್ವ ಇತ್ತು, ಪ್ರೀತಿ ಇತ್ತು ಅಂತಂದ್ರೆ ಏನೇನೋ ತಿಂಡಿ ತುಂಬ್ಕೊಂಡ್ಬಂದು ಸೆಟ್ ನಲ್ಲಿ ಇದ್ದವ್ರಿಗೆಲ್ಲ ಹಂಚ್ತಾ ಇದ್ರು. ಎಲ್ಲದನ್ನು ತುಂಬಾ ಬಹಳ ಮಹತ್ವಾಕಾಂಕ್ಷಿ ಜೀವನದಲ್ಲಿ. ಇನ್ನು ಏನೇನೋ ಆಮೇಲೆ ನನಗೆ ಗೊತ್ತಿದ್ದಂಗೆ ಕನ್ನಡ ಜಾಯಮಾನದಲ್ಲಿ, ಕನ್ನಡ ಹುಟ್ಟಿದ ಇವತ್ತು ದಿವಸದವರೆಗೂ ಅತ್ಯಂತ ಕನ್ನಡ ನಾಡಿನ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಪ್ರಧಾನಮಂತ್ರಿಗಳಿಗೆ, ಅತ್ಯಂತ ಹೆಚ್ಚು ಮುಖ್ಯಮಂತ್ರಿಗಳಿಗೆ, ಅತ್ಯಂತ ಹೆಚ್ಚು ಮಂತ್ರಿಗಳಿಗೆ ಮತ್ತು ಸರ್ಕಾರದ ಬಹುತೇಕ ಎಲ್ಲ ಮಂತ್ರಿಮಂಡಲಗಳಲ್ಲಿದ್ದ ಎಲ್ಲಾ ಸರ್ಕಾರ ಇದ್ದಾಗಲೂ ಅದು 1-2 ಅಂತ ಮತ್ತೆ ಯಾವುದೇ ಇದು ಫಂಕ್ಷನ್ಗಳಾದ್ರೂ ಹೈಯೆಸ್ಟ್ ಕಂಪೇರಿಂಗ್ ಮಾಡಿದಂತ ಒಬ್ಬ ಲೇಡಿ. ಆಮೇಲೆ ಬಹಳ ಅದ್ಭುತವಾದಂತ ನಿರೂಪಣೆಯನ್ನು ತಮ್ಮದೇ ಶೈಲಿಯ ಒಂದು ಚಿತ್ರವಾದ ಅದೆಂತಹ ಚಾಪು ಅಂತಂದ್ರೆ ಆಕೆ ನಿರೂಪಣೆ ಅಂತಂದ್ರೆ ಅದು ಬಹಳ ಅದ್ಭುತವಾದ ನಿರೂಪಣೆ. ಆ ತರದ ಒಂದು ನಿರೂಪಣೆ ಮಾಡ್ತಾ ಇದ್ದಾರೆ. ಆಮೇಲೆ ಇಂಗ್ಲಿಷ್ ನಿರೂಪಣೆ ಮಾಡೋರು ಅಷ್ಟೇ ಕನ್ನಡದಲ್ಲಿ ಮಾಡಿದಷ್ಟೇನೆ. ಆಮೇಲೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ವಿದೇಶದ ಮಂತ್ರಿಗಳು ಎಲ್ಲಾರ್ಗೂ ನಿರೂಪಣೆ ಮಾಡಿರುವಂತ ಒಂದು ಹೆಣ್ಮಗಳು. ಇನ್ನೂ ಎಷ್ಟು ದೊಡ್ಡ ಕೆಲಸ ಇತ್ತು, ಏನೇನಿತ್ತು. ಅವ್ರಿಗೊಂದು ಆಸೆ ಇತ್ತು, ನಾನು ನಿರೂಪಣೆ ಶಾಲೆ ತೆಗಿಬೇಕು ಅಂತ. ರಂಗ ಶಾಲೆ ತೆಗೆದಿದ್ದೆ ನೋಡಿ ಸಂತೋಷ ಪಡ್ಕೊಂಡೆಲ್ಲ ಹೇಳಿದ್ಮೇಲೆ ಅವ್ರು ಆ ಥರದ್ದು ಮಾಡ್ತೀನಿ ನಾನು ಹಿಂಗೆಲ್ಲ ಹೇಳ್ತಾ ಇದ್ರು. ಹಿಂಗಾಗಬಾರ್ದಾಗಿತ್ತು ಆರೋಗ್ಯದ ವಿಚಾರದಲ್ಲಿ ಅವ್ರಿಗೆ ಏರ್ಪೇರಾಗಿ. ಇದು ನಿಜವಾಗ್ಲೂ ಕನ್ನಡದ ಪ್ರಜ್ಞಾವಂತರಿಗೆ ಎಲ್ಲರಿಗೂ ನೋವು ತರೋ ವಿಚಾರ ಇದು. ಕನ್ನಡ ಸಾಹಿತ್ಯದ ಗೊತ್ತಿರೋರಿಗೆ, ಕನ್ನಡ ಪರಂಪರೆ ಗೊತ್ತಿರೋರಿಗೆ. ಅಪರ್ಣಾ ಅವರು ಒಂದು ರೀತಿಯಲ್ಲಿ
ಎಲ್ಲಾ ಪತ್ರಕರ್ತರಿಗೂ ಬಹಳ ಹತ್ತಿರದ್ರು. ಯಾಕಂದ್ರೆ ಅವರು ಸಿನಿಮಾ ಪತ್ರಕರ್ತರ ಮಗಳು ಅವಳು. ಕನ್ನಡಪ್ರಭದಲ್ಲಿ ನಿಮ್ಗೆ ಗೊತ್ತು, ಅವರು ನಮ್ಮ ಸಂಪಾದಕರಾಗಿದ್ರು. ಅವರ ಮಗಳು ಪತ್ರಕರ್ತರ ಮಗಳೆಂಬ ಕಾರಣಕ್ಕೆ ಎಲ್ರಿಗೂ ನಿಕಟವಾದ ಒಂದು ಸಂಪರ್ಕ ಸಂಬಂಧ ಇತ್ತು. ಆಮೇಲೆ ಅವರ ಒಂದು ಸ್ವಂತ ಒಂದು ಪ್ರತಿಭೆ, ನಾವು ಏನ್ ಹೇಳ್ತೀವಿ, ಬಹಳ ಮುಖ್ಯವಾಗಿ ಅವರ ಕನ್ನಡ, ಸ್ಫಟಿಕ ಸ್ಪಷ್ಟವಾದಂತಹ ಕನ್ನಡ, ಅವರು ಮಾತಾಡುವ ರೀತಿ, ಆಂಕರಿಂಗ್ ಮಾಡುವ ರೀತಿ, ಅವರು ಒಂಥರ ಎಲ್ಲಾ ಕಡೆ ಸಲ್ಲುವಂತ ಅಪರೂಪದ ಕಲಾವಿದೆ ಆಗಿದ್ರು. ಅದು ಧಾರಾವಾಹಿ ಇರ್ಬೋದು, ಸಿನಿಮಾ ಇರ್ಬೋದು, ಆಂಕರಿಂಗ್ ಇರ್ಬೋದು, ಅಥವಾ ತಮಾಷೆಯ ಸ್ಕಿಟ್ಗಳಿರ್ಬೋದು, ಅಥವಾ ಸಾಹಿತ್ಯ ವಲಯದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಕೂಡ ಅವ್ರು ಆಂಕರಿಂಗ್ ಮಾಡುವಾಗ ಸಾಹಿತ್ಯದ ಅವರ ಅನುಭವಗಳು, ಹೀಗೆ ಕನ್ನಡ ಏನು ಸಾಹಿತ್ಯ ಲೋಕ ಮತ್ತು ಸಿನಿಮಾ ಲೋಕದಲ್ಲಿ ಒಂದು ಅಪ್ರತಿಮ ಕಲಾವಿದೆ ಅವರು. ಯಾವುದೇ ಒಂದು ಸಮಾರಂಭದಲ್ಲಿ ಅಪರ್ಣ ಅವರು ಇದ್ದಾರೆ ಅಂದ ಕೂಡಲೇ ಅಲ್ಲಿ ವ್ಯವಸ್ಥಾಪಕ ಅದ್ಭುತ ಕಲಾವಿದೆಯನ್ನ ಕಳೆದುಕೊಂಡಿದೆ. ಬಹಳ ಒಂದು ದೊಡ್ಡ ನಷ್ಟ ಅಂತಲೇ ನನ್ನ ಅಪರ್ಣ ಅವರು ಒಂದು ರೀತಿಯಲ್ಲಿ ಈ ಮೊನ್ನೆ ಜನವರಿ 15ಕ್ಕೆ ಒಂದು ಫಂಕ್ಷನ್ಗೆ ಅವರು ಆಂಕರಿಂಗ್ ಮಾಡಿದ್ರು 6 ತಿಂಗಳಿಂದ. ಆದ್ರೆ ಅವರಿಗೆ ಕ್ಯಾನ್ಸರ್ ಅಂತ ನಮ್ಗೆ ಗುಸು ಸುದ್ದಿ 2 ವರ್ಷದಿಂದನೇ ಗೊತ್ತಿತ್ತು. ಆದ್ರೆ ಅವರನ್ನ ಕೇಳಕ್ ಆಗಲ್ವಲ್ಲ, ನಿಮ್ಗೆ ಅನಾರೋಗ್ಯ ಇದೆಯಾ ಅಂತ ಹೆಂಗೆ ಕೇಳೋದು? ಆಮೇಲೆ 2 ವರ್ಷದಲ್ಲಿ 3-4 ಸಲ ಫಂಕ್ಷನ್ ಅಲ್ಲಿ ನಾವು ಸಿಕ್ಕಿದ್ವಿ. ಆವಾಗ್ಲೂ ಕೂಡ ಅವ್ರು ಯಾವುದೇ ಒಂದು ಪ್ರಸ್ತಾಪ ಎಲ್ಲ ನಗ್ನಗ್ತಾ ಇದ್ರು. ತಮ್ಮ ಕಾಯಿಲೆ ಇದೆ ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ. ಆಮೇಲೆ ಇತ್ತೀಚೆಗೆ ಸ್ವಲ್ಪ ಹುಷಾರಿಲ್ಲ ಅಂದಾಗ ಅವಾಗ ಅಯ್ಯೋ ನಿಜ ಅಂತ ಅನ್ನಿಸ್ತು. ಭೇಟಿ ಆಗ್ಬೇಕು, ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಷ್ಟು ಹಾಗೆ ಹೋಗೇ ಬಿಟ್ರು. ನಾವು ಮಜಾ ಟ್ಯಾಕ್ಸಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋರು. ನಾನು ಹೇಳ್ತಾ ಇದ್ದೆ, ನಿಮ್ಮ ಆಕ್ಟಿಂಗ್ ನೋಡಿ ನಮ್ಗೆ ನೋಡಿದ್ರಿ ಅಂತ ತುಂಬಾ ಖುಷಿ ಪಟ್ಟು ಒಂದು ಏನೇ ಒಂದು ಫಂಕ್ಷನ್ ಅಲ್ಲಿ ಅವ್ರಿಗೆ ಆಂಕರಿಂಗ್ ಕೊಟ್ರೆ ಅದ್ರ ಬಗ್ಗೆ ನಿಜ ಸ್ಥೂಲವಾಗಿ ಅಧ್ಯಯನ ಮಾಡಿ ಅವರು ಸೆಟ್ ಅಲ್ಲಿ ಬಹಳ ಶ್ರದ್ಧೆಯಿಂದ ಡೈಲಾಗ್ ಬೈ ಹಾರ್ಟ್ ಮಾಡ್ತಿದ್ರು. ಆಮೇಲೆ ರಿಹರ್ಸಲ್ ಅವರು ಶ್ವೇತಾ ಚಂಗಪ್ಪ ಇಬ್ರು ಪರಸ್ಪರ ರಿಹರ್ಸಲ್ ಮಾಡ್ಕೊಳ್ತಿದ್ರು. ಆ ಪ್ರಿಪರೇಷನ್ ಒಂದು ಮಕ್ಕಳು ಸ್ಕೂಲ್ ಡೇಗೆ ಪ್ರಿಪೇರ್ ಆಗ್ತಾರಲ್ಲ ಅಷ್ಟು ಶ್ರದ್ಧೆಯಿಂದ ಅವರು ಪ್ರಿಪೇರ್ ಆಗ್ತಿದ್ರು. ಆ ನಾಗವಲ್ಲಿ ಪಾತ್ರ ಅಂತೂ ನಾವು ನಕ್ಕು ಸುಸ್ತಾದ್ವಿ ಶೂಟಿಂಗ್ ಟೈಮಲ್ಲಿ. ಅಷ್ಟು ಚೆನ್ನಾಗಿ ಮಾಡಿದ್ರು ಅವರು. ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು, ಜೀವ ತುಂಬಿಸ್ಬೇಕು ಅಂದಾಗ ಅದಕ್ಕೆ ಎಷ್ಟು ಪ್ರಿಪರೇಷನ್, ಎಷ್ಟು ರಿಹರ್ಸಲ್ ಬೇಕು ಅಷ್ಟು ಮಾಡ್ತಿದ್ರು ಅವರು. ಆಮೇಲೆ ಒಂದು ದಿನವೂ ತಮ್ಮ ನೋವು ದುಃಖ ಯಾವತ್ತು, ಆಕ್ಚುಲಿ ನಮ್ಗೆ ಅವರು ನೇಬರು. ಮೊದ್ಲು ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಅವ್ರ ಮನೆ ಹತ್ರ ನಮ್ಮ ಮನೆ ಇದ್ದಿದ್ದು. ನಾವು ರಿಹರ್ಸಲ್ ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಒಂದೇ ಕಾರಲ್ಲಿ ಅವರು ನನ್ನನ್ನ ಡ್ರಾಪ್ ಮಾಡಿ ಮತ್ತೆ ಅವ್ರ ಮನೆಗೆ ಹೋಗೋರು. ಆಮೇಲೆ ಏನಾದ್ರು ತಿಂಡಿ ಮನೇಲಿ ಮಾಡಿದ್ರೆ ನಮ್ಗೆಲ್ಲ ಹಂಚ್ಕೊಳ್ಳೋರು ತಿಂಡಿಗಳು. ಅದು ಪಾಪ ಈಗ ಆಗ್ಬಾರ್ದಾಗಿತ್ತು.
ಏನೂ ಇಲ್ಲ. ಅವರು ಅವರ ಗಂಡನ ಬಗ್ಗೆ ತುಂಬಾ ಇದು ಹೇಳ್ತಾ ಇದ್ರು, ಅವರ ನಾಲೆಜ್ ಬಗ್ಗೆ, ಅವರ ಬರವಣಿಗೆ ಬಗ್ಗೆ, ಅದ್ರ ಬಗ್ಗೆನೇ ಹೇಳ್ತಿದ್ರು ವಿನಃ ಬೇರೆ ಯಾವುದೇ ಒಂದು ದುಃಖದ ಅಥವಾ ಕಹಿ ವಿಚಾರಗಳು ಖಂಡಿತ ಹಂಚ್ಕೊಳ್ತಿರ್ಲಿಲ್ಲ ಅವರು. ನೋಡಿ, ಅವ್ರಿಗೆ ಕಾಯಿಲೆ ಬಂದು ಅಷ್ಟು ಸೀರಿಯಸ್ ಆಗಿದ್ರು ಜೊತೆಲಿದ್ರು ಹೇಳಲಿಲ್ಲ. ನೋಡಿ, ನಾನು ಇವತ್ತು ಫೋಟೋ ಚೆಕ್ ಮಾಡಿದೆ, ಜನವರಿ ಅವರು ಮೀಟ್ ಮಾಡಿದ್ದು ಒಂದು ಫಂಕ್ಷನ್ ಅಲ್ಲಿ. ನೀವ್ ಹೇಳ್ದಾಗೆ ಆ ಕ್ಲಿಪ್ಪಿಂಗ್ಸ್ ನೆಲ್ಲ ಇವತ್ತು ಈ ರೀತಿ ನೋಡುವಂತ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಬೇಜಾರಾಗ್ತದೆ. ಮಧ್ಯಾಹ್ನದಿಂದನೇ ಒಂದ್ ಸ್ವಲ್ಪ ನ್ಯೂಸ್ ಸಿಕ್ಕಿತ್ತು ಅವ್ರಿಗೆ ಹುಷಾರಿಲ್ಲ ಅಂತ. ಏನ್ ಹೇಳೋದು, ಇವರು ನಿಜವಾದ ಒಂದು ಕನ್ನಡದ ಆಸ್ತಿ ಆಗಿದ್ರು ಅವರು. ಯಾಕಂದ್ರೆ ಅಪರ್ಣ ಅಂದ್ರೆ ಕನ್ನಡ, ಕನ್ನಡ ಅಂದ್ರೆ ಅಪರ್ಣ ಅನ್ನೋ ರೀತಿ ಅವರ ಒಂದು ಭಾಷೆಯ ಮೇಲೆ ಅವರೊಂದು ಅಭಿಮಾನ, ಆ ಸ್ಪಷ್ಟತೆ, ಅದನ್ನ ಕೇಳೋದಕ್ಕೆ ಚಂದ. ಬಹುಶಃ ಆತರ ಇನ್ಯಾರು ಹುಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತೀನಿ. ಚೆನ್ನಾಗಿತ್ತು, ನಮ್ಮ ಒಂದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ. ಎಲ್ಲರೂ ನೀವ್ ಹೇಳ್ದಾಗೆ ಹೌದು, ನಮ್ಮ ಕಾಂಬಿನೇಷನ್ ತುಂಬಾ ಇಷ್ಟಪಟ್ಟು ನೋಡ್ತಿದ್ರು. ನಿಜವಾದ ಅಕ್ಕ ತಂಗಿರು ಅನ್ನೋ ತರದಲ್ಲೇ ಇತ್ತು ನಮ್ಮ ಕಾಂಬಿನೇಷನ್ ಮಜಾ ಟಾಕೀಸ್ ಅಲ್ಲಿ. ಆಫ್ ಸ್ಕ್ರೀನ್ ಕೂಡ ಹಂಗೆ ಇದ್ವಿ ನಾವು. ಆಫ್ ಸ್ಕ್ರೀನ್ ಕೂಡ ಅಕ್ಕ ತಂಗಿರ್ ತರನೇ ಆ ಒಂದು ಒಡನಾಟ ನಮ್ಗೆ ಶೂಟಿಂಗ್ ಡೇಸ್ ಅಲ್ಲಿ ಖಂಡಿತವಾಗ್ಲೂ ಹಾಗೆ ಇತ್ತು. ಬಟ್ ಈ ತರ ಒಂದು ಪರಿಸ್ಥಿತಿ ಇಷ್ಟು ಬೇಗ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಬಿಡಿ. ನೋಡಿ, ಈಗ ನೀವು ಅವ್ರ ಜೊತೆ ಅಷ್ಟು ವರ್ಷಗಳ ಕಾಲ ಅಂದರೆ ಮಜಾ ಟಾಕೀಸ್ ತುಂಬಾ ಎಪಿಸೋಡ್ಸ್ ಇದೆ. ಸೊ ಅಷ್ಟು ದಿನಗಳ ನಿಮ್ಮ ಜೊತೆ ಇದ್ದರೂ ಕೂಡ ಅವರು ಈ ರೀತಿಯಾಗಿ ಆರೋಗ್ಯ ಸಮಸ್ಯೆ ಇದೆ, ಟ್ರೀಟ್ಮೆಂಟ್ ತಗೊಳ್ತಿದ್ದೀನಿ ಅನ್ನೋದು ಒಂಚೂರು ಕೂಡ ಅವ್ರು ಬಿಟ್ಕೊಟ್ಟಿರಲಿಲ್ಲ ಅಲ್ವಾ? ಇಲ್ಲ, ಅಂದ್ರೆ ನನ್ನ ಒಂದು ಅನಲೈಸ್ ಪ್ರಕಾರ ಅವ್ರಿಗೆ ಆಫ್ ಲೇಟ್ ಈ ವಿಷಯ ಗೊತ್ತಾಗಿರ್ಬೋದಾ ಅನ್ನೋದು ಅನ್ನಿಸ್ತದೆ. ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ನಾವು ಯೂಶಲಿ ನಾವು ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಿದ್ವಿ. ಒಂದು ಚಿಕ್ಕ ಚಿಕ್ಕ ವಿಷಯನು, ಅಂದ್ರೆ ಮನೇಲಿ ಒಂದು ನಿಮ್ ಮನೇಲಿ ಏನು ಕಾಫಿನ ಟೀನ ಅನ್ನೋ ವಿಷಯನು ನಾವು ಶೇರ್ ಮಾಡ್ಕೊಳ್ತಿದ್ವಿ. ಸೊ ಈ ಆರೋಗ್ಯದ ಸಮಸ್ಯೆ ನಾವುಗಳು ಒಟ್ಟಿಗೆ ಕೆಲಸ ಮಾಡೋ ಟೈಮಲ್ಲಿ ಖಂಡಿತವಾಗ್ಲೂ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಆಫ್ ಲೇಟ್ ಗೊತ್ತಾಗಿರ್ಬೋದು ಅವ್ರಿಗೆ. ಯಾಕಂದ್ರೆ ಈಗ ಎಲ್ಲಾರು ನೋಡ್ತಿದೀರ, ಅದು ಕ್ಯಾನ್ಸರ್ ಅಂತ ಏನ್ ಹೇಳ್ತಿದೀವಿ, ಐ ಥಿಂಕ್ ಇನಿಷಿಯಲ್ ಸ್ಟೇಜ್ ಅಲ್ಲೇ ಗೊತ್ತಾದ್ರೆ ಒಂದಷ್ಟು ಟ್ರೀಟ್ಮೆಂಟ್ ಗಳಿದೆ. ಒಂದು ವ್ಯಕ್ತಿನ ಉಳಿಸ್ಕೊಳಕ್ ಒಂದಷ್ಟು ಟ್ರೀಟ್ಮೆಂಟ್ ಗಳಿದೆ. ಸೊ ಇವರು ಅಚಾನಕ್ ಆಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಬಹುಶಃ ಅವ್ರಿಗೆ ಆಫ್ ಲೇಟೇ ಗೊತ್ತಾಗಿದೆ ಅನ್ಸುತ್ತೆ ವಿಷಯ. ಯಾಕಂದ್ರೆ ಅವ್ರು 4th ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅನ್ನೋದು ಸದ್ಯದ ಮಾಹಿತಿ. ಹೌದು, ಅದೇ ಹೇಳಿದ್ದು ನಾನು. ನಾವು ಕೆಲಸ ಮಾಡೋ ಟೈಮಲ್ಲಿ ಅವ್ರಿಗೆ ಹುಷಾರಿರ್ಲಿಲ್ಲ ಅಥವಾ ಆ ತರದ್ದೇನು ಇರ್ಲಿಲ್ಲ. ಶಿ ವಾಸ್ ಅ ವೆರಿ ವೆರಿ ಆಕ್ಟಿವ್ ಪರ್ಸನ್. ತುಂಬಾ ಆಕ್ಟಿವ್ ಆಗಿದ್ದಂತ ಒಂದು ಹೆಣ್ಮಗಳು. ತುಂಬಾ ಜೀವನದ ಬಗ್ಗೆ ಒಂದು ಉತ್ಸಾಹ ಯಾವಾಗ್ಲೂ ಇರ್ತಿತ್ತು ಅವರಲ್ಲಿ. ಖುಷಿಯಿಂದ ಇರೋರು. ತಿಂಡಿ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಅಂದ್ರೆ ಏನಾದ್ರೂ ಒಂದು ತಿಂತಾನೆ ಇರ್ತಿದ್ರು ಅವರು. ಅವ್ರು ಏನು ಊಟ ಆದ್ಮೇಲೆ, ನನ್ಗೆ ಇನ್ನೂ ನೆನ್ಪಿದೆ, ಊಟ ಆದ್ಮೇಲೆ ಏನು ಇಲ್ಲ ಅಂದ್ರೆ ಸುಮ್ನೆ ಬೆಲ್ಲನಾದ್ರೂ ತಗೊಂಡ್ ತಿನ್ನೋರು ಅವ್ರು. ಬೇಕು ಏನೋ ಒಂದು ತಿಂತಾನೆ. ಹಿಂಗ್ ಸಾಧ್ಯ ಅಂತಂದ್ರೆ ಅದ್ರಲ್ಲೂ ಅವ್ರು ಎಷ್ಟು ವರ್ಷಗಳಿಂದ ನಾವು ಅವ್ರನ್ನ ನೋಡ್ಕೊಂಡೇ ಬರ್ತೀವಿ. ಒಂದೇ ತರನೇ ಇದ್ರು ಅವ್ರು, ಒಂಚೂರು ಚೇಂಜ್ ಆಗಿರ್ಲಿಲ್ಲ ಅಪರ್ಣ ಅವರು. ನಾವೆಲ್ಲ ರೇಗಿಸ್ತಾ ಇರ್ತಿದ್ವಿ, ಹೆಂಗ್ ಸಾಧ್ಯ, ನೀವೇನೋ ಬೇರೆ ಏನೋ ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ ಇದೇ ತರ ಇರೋದಕ್ಕೆ, ನೀವು ಹೇಳಿ ಏನದು ಅಂತ. ಆ ತರ ಅಷ್ಟು ಖುಷಿಯಾಗಿ ಸ್ಕಿಟ್ ಅಲ್ಲೂ ಕೂಡ ಹೇಳೋರಲ್ಲ ಅವರು, ಐ ಆಮ್ ಸ್ಟಿಲ್ 18 ಹಂಗೆ ಕಾಣಿಸೋರು ಅವ್ರು ನಿಜವಾಗ್ಲೂ. ಹೌದು. ಇವಾಗ ನೋಡಿ, ಇವಾಗ ನೀವು ಮಾತಾಡ್ಬೇಕಾದ್ರೆ ನಮ್ ಮುಖದೆಲ್ಲ ನಗು ಬರುತ್ತೆ. ಬಿಕಾಸ್ ಅವ್ರು ಯಾವಾಗ್ಲೂ ಅದನ್ನೇ ಹೇಳೋರು, ನಾನು ತುಂಬಾ ಯಂಗು, ನನ್ಗೆ ವಯಸ್ಸಲ್ಲಿ ಅಕ್ಕ ಇರ್ಬೋದು ಆದ್ರೆ ನಾನು ತುಂಬಾ ಚಿಕ್ಕವಳು ಅಂತ ಅಂದ್ಬಿಟ್ಟು ಈ ತರ ಅವ್ರ ಡೈಲಾಗ್ಸ್ ಅದೇ ತರನೇ ಇರ್ತಿತ್ತು. ಅದಕ್ಕೆ ಸಲ್ಲು ಕಾಲ್ ಮಾಡೋದು ಅದೆಲ್ಲ ನಿಜವಾಗ್ಲೂ ಮರೆಯಕ್ ಆಗದಿರೋ ವಿಚಾರಗಳು. ಹೌದು. ಆಮೇಲೆ ಯಾರಾದ್ರೂ ಅನ್ಕೊಂಡಿದ್ರ ಹೇಳಿ ಅಂತ ಒಂದು ಅಚ್ಚ ಕನ್ನಡದ ನಿರೂಪಕಿ, ಅಷ್ಟು ಪ್ರಬುದ್ಧತೆಯಿಂದ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡುವಂತ ಒಂದು ನಿರೂಪಕಿ, ಕಾಮಿಡಿ ಶೋಗೆ ಬಂದು ಒಂದು ಕಾಮಿಡಿ ಜಾನ್ರ ಅಲ್ಲಿ ಅವ್ರು ಬಂದು ಕೆಲಸ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ವಿಶೇಷ. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನನ್ಗೂ ಅಪರ್ಣ ಅವ್ರಿಗೆ ಅದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕಂದ್ರೆ ನಾನು ನನ್ನ ಧಾರಾವಾಹಿಗಳಲ್ಲಿ ಬರೀ ಒಂದು ಮಹಿಳಾ ಪ್ರಧಾನವಾದಂತ ಪಾತ್ರಗಳನ್ನ ಮಾಡ್ಕೊಂಡ್ ಬರ್ತಿದ್ದೆ. ಇವರ ಒಂದು ಏನೋ ತುಂಬಾ ಪ್ರಬುದ್ಧತೆ ಇರುವಂತ ಒಂದು ಪಾತ್ರಗಳನ್ನ ಮಾಡ್ಕೊಂಡ್ ಬರೋರು ಅವ್ರು ಸೀರಿಯಲ್ಸ್ ಅಲ್ಲಿ ಕೂಡ. ಸೊ ನಮ್ಮಿಬ್ರಿಗೂ ಇದ್ದಂತ ಚಾಲೆಂಜೇ ಅದು. ಇವ್ರಿಬ್ರನ್ನ ಹೇಗೆ ಇವರು ಕಾಮಿಡಿ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ, ತುಂಬಾ ತುಂಬಾ ಸಪೋರ್ಟಿವ್ ಆಗಿರೋರು ಬಿಡಿ. ಅವ್ರು ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್.
ಎಸ್, ಈಗ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಕೂಡ ನಮ್ಮ ಜೊತೆ ಮಾತನಾಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ನಿಜವಾಗ್ಲೂ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಮೊದಲನೇದಾಗಿ ಇದು ಬಿಗ್ ಲಾಸ್ ನಮ್ಮೆಲ್ರಿಗೂ ಕೂಡ. ಸೊ ಏನು ಹೇಳ್ತೀರಿ? ಈಗ ಮಿಸ್ ಮಾಡ್ಕೊಳ್ತಿದ್ವಿ, ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೀವಿ. ಹೌದು. ನಮ್ಮ ಮನೆಯ ಸದಸ್ಯೆಯಾಗಿದ್ಲು ಆಕೆ. ಸೊ ಯಾವುದೇ ಕಾರ್ಯಕ್ರಮ ಆಗ್ಲಿ, ಏನೇ ಪೂಜೆ ಪುನಸ್ಕಾರಗಳಾಗ್ಲಿ, ಆಕೆ ನಮ್ ಜೊತೆಲೇ ಇರೋಳು. ಅಂತದ್ದು ನಮ್ ಕಣ್ಣಿಂದ ಮಗು ಹೋಯ್ತು ಅಂದ್ರೆ ನಮ್ಗೆ ತುಂಬಾನೇ ಕಷ್ಟ ಆಗ್ತಿದೆ ಗೊತ್ತಾ. ಅವಳು ಬಳಲ್ತಾ ಇರ್ಬೇಕಾದ್ರೂ ನಾನು ಹೋಗಿ ಅವಳನ್ನ ನೋಡ್ಕೊಂಡ್ ಬಂದಿದ್ದೀನಿ. ಅದು ಧೈರ್ಯ, ನನ್ ವಾಸಿ ಆಗೋಗುತ್ತೆ, ನಾನ್ ಚೆನ್ನಾಗ್ ಆಗ್ಬಿಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಅವಳಲ್ಲಿತ್ತು. ರೀಸೆಂಟ್ ಆಗಿ ಯಾವಾಗಮ್ಮ ಭೇಟಿ ಮಾಡಿದ್ ನೀವು? ನಾನು ಕೊನೆಯದಾಗಿ ಭೇಟಿ ಮಾಡಿದ್ದು ಮಾರ್ಚ್ 3. ಅದು ಒಂದು ನಿರೂಪಣೆಯಲ್ಲಿ ನನ್ಗೆ ಸಿಕ್ಕಿದ್ದು. ಮಾರ್ಚ್ 3 ಬಂದು ಸುಬ್ಬಯ್ಯ ನಾಯ್ಡು ಅವರ ಸಿನಿಮಾ ರಿಲೀಸ್ ಆಗಿದ್ದ ದಿನ ಅದ್ರ ಬಗ್ಗೆ ಒಂದು ಫಿಲ್ಮ್ ಚೇಂಬರ್ ಇಂದ ಒಂದು ಕಾರ್ಯಕ್ರಮ ಮಾಡಿದ್ರು. ಅದಕ್ಕೆ ನಿರೂಪಕಿಯಾಗಿ ಅವ್ರು ಬಂದಿದ್ರು. ಅಲ್ಲೇ ನಾವು ಮಾತಾಡಿದ್ದು ಎಲ್ಲ. ಅದಾದ್ಮೇಲೆ ಭೇಟಿ ಮಾಡಕ್ಕೆ ಅಂತಂದಾಗ ನಾನು ಹೇಳ್ತೀನಿ ಅವಾಗ ಬನ್ನಿ ಅಂತ ಹೇಳಿದ್ರು. ನಿಮ್ಮನ್ನೆಲ್ಲಾರು ನೋಡ್ಬೇಕು ಅಂತ ಆಸೆ ಆಗ್ತಿದೆ, ಬನ್ನಿ ಅಂತಂದ್ರು. ಬರ್ತೀನಮ್ಮ ಅಂತಂದ್ರೆ ಮತ್ತೆ ಫೋನ್ ಮಾಡಿದ್ರೆ ನಾನು ಹೇಳ್ದಾಗ ಬನ್ನಿ ಅಂತ ಅಂದ್ರು. ಅವ್ರು ಹೇಳೋ ದಿನ ಬರ್ಲೇ ಇಲ್ಲ. ಹೇಗೆ ನಾವು ಹೊಟ್ಟೋಗ್ಬಿಡುದಲ್ವಾ. ಅವರು ಯಾವ ಪರಿಸ್ಥಿತಿಲಿ ಇರ್ತಾರೋ ಎಲ್ಲಿರ್ತಾರೋ ಅದು ಗೊತ್ತಿಲ್ಲ. ನಮಗೂ ನಮ್ದೇ ಆದ ನಮ್ಮ ಒಂದು ಇದ್ರಲ್ಲಿ ನಾವು ಸುಮ್ನಾಗಿ ನಾವ್ ಫೋನ್ ಮಾಡಿದ್ರ ಅಂತ ಕೇಳೋದು. ಇಲ್ಲ ಮಾಡಿಲ್ಲ, ಇನ್ನ ನಾ ಫೋನ್ ಮಾಡ್ತಾನೆ ಇದ್ದೀನಿ, ಹೇಳ್ತೀನಿ ಅಂತಿದ್ದಾರೆ ಅಂತ. ಆಸೆ ಬಳಲೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೋ ಏನೋ. ಹೌದು. ಇನ್ನೊಂದು ಗಮನಿಸಿ, ನೀವು ಇದು ಮಜಾ ಟಾಕಿ ಸೆಟ್ಗೆ ಹೋಗ್ತಿದ್ರಾ? ಯಾಕಂದ್ರೆ ನಿಮ್ ಮಗ ಅವ್ರನ್ನ ಎಷ್ಟು ಗೋಳೊಯ್ಕೊಳ್ತಾ ಇದ್ರು ಸೆಟ್ ಅಲ್ಲಿ, ಎಷ್ಟು ಅವ್ರನ್ನ ಕಿಚಾಯಿಸ್ತಾ ಇದ್ರು ಅನ್ನೋದು ನಾವು ಗಮನಿಸಿದೀವಿ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗೋದು. ಸ್ವಭಾವನೇ ಒಂಥರ ಗಂಭೀರವಾದ ಒಂದು ಸ್ವಭಾವ ಮಾತಾಡೋದಲ್ಲಿ. ಆ ಒಂದು ಇದು ಇಷ್ಟ ಆಕೆ ವ್ಯಕ್ತಿತ್ವ ನೋಡಿದ್ರೇನೆ ನಿಮ್ಗೆ ಅನ್ಸುತ್ತೆ ಅಲ್ವಾ. ಆಕೆ ಬಗ್ಗೆ ತಮಾಷೆ ಮಾಡೋದು, ಕಾಲೆಳಿಯೋದು ಅದೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ಅಂತ. ಬಟ್ ಸೃಜನ್ ಅವರು ಬಿಡದೆ ಅವ್ರನ್ನ ಕಾಡಿ ಒಪ್ಸಿ ಇದೆಲ್ಲ ನಿಮ್ ಕೈಲಾಗತ್ತೆ ಮಾಡಿದ್ವಿ. ಇಲ್ಲ ಸೃಜಾ, ಸುಮ್ನೆ ಯಾಕೆ ನಿನ್ನೆ ಇದನ್ನ ಹಾಳು ಮಾಡ್ಕೊತೀಯ, ಬೇಡ ಅಂತಾನೆ ಹೇಳ್ತಿದ್ರು. ನನಗ್ ನಂಬಿಕೆ ಇದೆ ರೀ, ನೀವ್ ಮಾಡ್ರಿ, ನೀವೇ ಮಾಡ್ಬೇಕದು ಅಂತ ಅಂದ್ಬಿಟ್ಟು. ಎಷ್ಟು ಚಂದ ಆ ನಾಗವಲ್ಲಿ ತರ ಹಾಕೋದು ಮಾಡೋದು, ಆ ವೇಷ ಎಲ್ಲ ಹಾಕಿದ್ರಲ್ಲ, ಹಬ್ಬ ಎಷ್ಟು ನಗಾಡ್ತಿತ್ತು. ಅಷ್ಟು ನಗ್ತಿದ್ದಾರೆ. ಈಗ ಮನೋಹರ್ ಸರ್ ಅದೇ ಹೇಳ್ತಾ ಇದ್ರು, ಆ ನಾಗವಲ್ಲಿ ಕಾನ್ಸೆಪ್ಟ್ ಅಂತೂ ನಾವು ಮರಿಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಆಕೆ ಮದ್ವೆ ಮಾಡ್ಕೊಳ್ಳೋದು ಅಂತ. ಆಮೇಲೆ ಫೋನ್ ಮಾಡೋದು, ಸಲ್ಲು ಫೋನ್ ಮಾಡ್ತಾ ಇದ್ದೀನಿ, ಇನ್ಯಾರಿಗೋ ಫೋನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಅದೆಲ್ಲ ಹೇಳಿದಾಗ ಅಯ್ಯೋಪ್ಪ ಇಂತ ಚೆನ್ನಾಗ್ ಮಾಡ್ತಾ ಇದ್ದಾರೆ. ಎಷ್ಟೋ ಸಲ ನಾನು ಹೇಳಿದ್ದೀನಿ ಆಕೆಗೆ, ಯು ಸ್ಟಿಲ್ ದ ಶೋ ಅಂತ ಅಂದ್ಬಿಟ್ಟು ಹೇಗೆ ಎಷ್ಟು ಸಲ ಹೇಳಿದ್ದೀನಿ. ಎಲ್ಲರಿಗಿಂತ ನೀನ್ ತುಂಬಾ ಚೆನ್ನಾಗಿ ಮಾಡಿದೆ ಅಪ್ಪಣ್ಣ ಅಂತ. ಇನ್ನ ಈ ಮಜಾ ಟಾಕೀಸ್ ಹೊರತುಪಡಿಸಿ ಕೂಡ ನಾವು ಎಷ್ಟೊಂದು ಖಾಸಗಿ ಈಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವ್ರ ವಾಯ್ಸ್ ಅಲ್ಲಿ ಅವ್ರು ಎಲ್ಲರನ್ನ ಹಿಡಿದಿಡ್ತಾ ಇದ್ರು. ಅಷ್ಟು ಗತ್ತು ಗೈರತ್ತಿತ್ತು ಅವರ ವಾಯ್ಸ್ ಅಲ್ಲಿ. ಭಾಷೆ ಇದೆಯಲ್ಲ, ಅಪ್ಪ ಕನ್ನಡಕ್ಕೆ ನಮ್ಮ ನಾರಾಯಣ ಸ್ವಾಮಿ ಅವರ ಮಗಳು ಈ ತರ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ ಅಂತ. ಅವರು ಹಾಗೆ ಇದ್ರಲ್ಲ, ಅವರು ಹಾಗೆ ಇದ್ರು. ಅವರು ನಮ್ಮ ಲಕ್ಷ್ಮೀನಾರಾಯಣ ಅವರು, ಸುಬ್ರಾವ್ ಅವರು, ಮತ್ತೆ ಸೀತಾರಾಮ್, ಇವ್ರದೆಲ್ಲ ಒಡನಾಟ ಅವಳಿಗೆ ಮುಂಚಿನಿಂದಲೂ ಮನೇಲಿ ಅದೇ ವಾತಾವರಣ. ಕನ್ನಡದ ಬಗ್ಗೆ ಅಷ್ಟು ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು ಆಕೆ. ಅವರೆಲ್ಲರ ಸಂಪರ್ಕ ಅವಳಿಗೆ ದೊರಕಿದ್ದು ಎಷ್ಟು ಒಳ್ಳೇದಾಯ್ತು. ಮತ್ತೆ ಆಕೆ ದೂರದರ್ಶನದಲ್ಲಾಗ್ಲಿ, ರೇಡಿಯೋ ಕಾರ್ಯಕ್ರಮದಲ್ಲಾಗ್ಲಿ ಆಕೆ ಮಾತು ಕೇಳೋಕೆ ಎಷ್ಟ್ ಚಂದ. ಅಲ್ಲಿಗೆ ಹೋಗ್ಬೇಕಾದ್ರೆ, ಆ ಕಾರ್ಯಕ್ರಮ ಕೊಡ್ಬೇಕಾದ್ರೆ 1 ಸೆಕೆಂಡ್ ತಡವಾದ್ರೂ ನೋಡಿ ನಿಮ್ಗೆ ಎಷ್ಟು ಕಷ್ಟ ಆಗ್ಬಿಡುತ್ತೆ ಅಲ್ವಾ. ಆ ಟೈಮ್ ಅನ್ನೋದು ಎಷ್ಟು, ಅಲ್ಲಿಗೆ ಹೋಗಿ ತಲುಪಬೇಕಾದ್ರೆ ಎಷ್ಟು ಕಷ್ಟ ಪಟ್ಕೊಂಡು ಹೋಗ್ತಾ ಇದ್ಲು, ಹೇಗಾಗ್ತಾ ಇತ್ತು. ರೋಡಲ್ಲಿ ಏನೋ ಒಂದು ಅನಾಹುತ ಆಗಿ, ಒಂದು ಆಕ್ಸಿಡೆಂಟ್ ಆಗಿ ಹೋಗೋದು ಮಾಡೋದು, ಅಲ್ಲಿಗೆ ರೀಚ್ ಆಗಕ್ ಸಾಧ್ಯ ಇಲ್ಲದೆ ಇರೋದು, ಅದ್ರ ಬಗ್ಗೆ ಎಲ್ಲ ಹೇಳೋಳು. ಎಷ್ಟು ಅಯ್ಯೋ ಹೌದಲ್ಲ, ನಾವೆಲ್ಲ ಸುಮ್ನೆ ವಾಯ್ಸ್ ಕೇಳ್ಬಿಟ್ಟು ಅವ್ರು ಹೇಳೋದು ಮಾತಾಡೋದ್ಬಿಟ್ಟು ಆಹಾ ಇಷ್ಟು ಚೆನ್ನಾಗಿದೆ ಅಂತೀವಿ. ಬಟ್ ಅದ್ರ ಹಿಂದಿನ
ಇದು ಎಲ್ಲ ಒಂಥರ ಪ್ರಿಪರೇಷನ್ ಎಷ್ಟು ಒಂದು ಕಷ್ಟವಾಗಿರುತ್ತೆ ಅಂತೆಲ್ಲ ಅನ್ಕೋತಾ ಇದ್ವಿ. ನಮ್ದೇ ಒಂದು ಸೀರಿಯಲ್, ನಮ್ಮ ಪ್ರೊಡಕ್ಷನ್ ಇಂದಾನೆ ಒಂದು ಸೀರಿಯಲ್ ಮಾಡಿದ್ವಿ, ಅದ್ರಲ್ಲೂ ಸಹಿತ ಹಾಗೆ ಮುಖ್ಯ ಪಾತ್ರ ವಹಿಸ್ತಿದ್ರು. ಆಮೇಲೆ ನನ್ಗೆ ಇಷ್ಟೇ ದುಡ್ಡು ಕೊಡ್ಬೇಕು ಸುಜಾ ನೀನು ಅಂತ ಒಂಥರ ಡಿಮ್ಯಾಂಡ್ ಮಾಡೋರು ಗೊತ್ತಾ. ಮನೇಲಿ ಒಂದು ಅಕ್ಕ ಹತ್ರ ಒಂದು ಹೀಟ್ಲೆ ತರ ಮಾತಾಡೋದ್ ಬಿಟ್ರೆ ಬೇರೆ ಯಾರೊಟ್ಟಿಗೂ ಅವ್ರ ಆತರ ಮಾತಾಡಿದ್ ನಾನು ನೋಡೇ ಇಲ್ಲ. ನೀವಿಬ್ರು ಒಂದೇ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳೋಂತ ಅವಕಾಶ ಏನಾದ್ರು ಬಂದಿತ್ತಾ ಅಥವಾ ಒಂದೇ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ? ಅದೇ ಹೇಳಿದ್ನಲ್ಲ, ನಮ್ ಸೀರಿಯಲ್ ಅಲ್ಲಿ ನಾವೇ ನಮ್ದೇ ಪ್ರೊಡಕ್ಷನ್ ನಮ್ಮಲ್ಲಿ ಹೆಸರು ಮಾಡ್ಕೊಂಡಿದ್ದೀನಿ. ವಯಸ್ಸಾಗಿದೆ ನನ್ಗೆ, ಸೀರಿಯಲ್ ಮರ್ತೋಗ್ಬಿಟ್ಟಿದ್ದೀನಿ. ಆ ಸೀರಿಯಲ್ ಅಲ್ಲಿ ನಾನು ಅಪ್ಪಣ್ಣ ಇಬ್ರು ನನ್ನ ಸೊಸೆಯಾಗಿ, ದೊಡ್ಡ ಸೊಸೆಯಾಗಿ ಆಕೆ ಪಾತ್ರ ಮಾಡ್ತಿದ್ಲು. ನಾನ್ ತುಂಬಾ ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡ್ಕೊತಿದ್ದೆ, ಆಕೆ ಗಂಭೀರವಾಗಿ ಡ್ರೆಸ್ ಮಾಡ್ಕೊತಾ ಇದ್ಲು. ಯಾಕೆ ಇನ್ನು ನೀನ್ ಚಿಕ್ಕೋಳ್ ಕಡೆ ನೀನ್ ಚೆನ್ನಾಗ್ ಮಾಡ್ಕೊಳೆ ಅಂತ ಎಲ್ಲ ರೇಗಿಸ್ತಾ ಇದ್ದೆ ನಾನು. ನನ್ ಕ್ಯಾರೆಕ್ಟರ್ ಆತರ ಇತ್ತು, ಕ್ಯಾರೆಕ್ಟರ್ ಆತರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.